ಹಾಯ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಪರಿವಾರ ಬ್ಲಾಗ್ಸ್. ಈಗ ನೋಡ್ರಿ, ಮೊದಲನೇದಾಗಿ ಎಲ್ರಿಗೂ ಕೃಷಿ ಮೇಳಕ್ಕೆ ಸ್ವಾಗತ. ನಾವೀಗ ನೋಡ್ರಿ ಕೃಷಿ ಮೇಳಕ್ಕೆ ಬಂದೀವಿ. ಇದೆಲ್ಲ ಮತ್ಸ್ಯಲೋಕ ಅಂದರೆ ಮೀನಿಂದು ಪ್ರಪಂಚ ಅಂತ ಅರ್ಥ. ಸೊ ಇಲ್ಲೆಲ್ಲ ಫಿಶ್ ಎಕ್ವೇರಿಯಮ್, ಎಲ್ಲ ವೆರೈಟೀಸ್ ಆಫ್ ಫಿಶಸ್ನ ಅವರು ಸ್ಟೋರ್ ಮಾಡಿಟ್ಟಿದ್ದಾರೆ ಎಕ್ವೇರಿಯಮ್ನ. ನೋಡಿರಿ, ನನ್ನ ಮಗನಿಗೆ ಪೆಟ್ಸ್ ಅಂದರೆ ತುಂಬಾ ಇಷ್ಟ. ಸೊ ಬರೀ ನೋಡೋದ್ರಲ್ಲಿ ಬ್ಯುಸಿ ಇದ್ದ. ನನ್ನ ಮಗ ಅಷ್ಟೇ ಅಂತಲ್ಲ, ಸೊ ಮಕ್ಕಳಿಗೆ ಫಿಶಸ್ಸು ಅಥವಾ ಇನ್ನು ಯಾವುದೇ ಪೆಟ್ಸ್ ಅಂದರೆ ತುಂಬಾ ಇಷ್ಟನೇ ಆಗುತ್ತೆ. ಸೊ ನಾವೆಲ್ಲ ಫ್ಯಾಮಿಲಿ ಬಂದಿದ್ವಿ ನೋಡ್ರಿ ನೋಡಲಿಕ್ಕೆ. ಸೊ ತುಂಬ ವೆರೈಟೀಸ್, ಸ್ಮಾಲ್ ಫಿಶ್, ಬಿಗ್, ಗೋಲ್ಡ್ ಫಿಶ್ ಅಂಥೇಳಿ. ಇದು ನೋಡ್ರಿ ಎಷ್ಟು ಚಿಕ್ಕದಾಗಿದೆ. ತುಂಬಾ ಚೆನ್ನಾಗಿತ್ತು ಫಿಶಸ್ದು ಕಲೆಕ್ಷನ್ಸು. ಆ್ಯಂಡ್ ಇದು ಈ ಸೆಕ್ಷನ್ ಬಂದು ಪುಷ್ಪ ಪ್ರದರ್ಶನ. ಇಲ್ಲೆಲ್ಲ ರಿಯಲಿಸ್ಟಿಕ್ ಆಗಿತ್ತು ನೋಡಿರಿ. ಎಲ್ಲನೂ ರಿಯಲ್ ಫ್ಲವರ್ಸೇ, ಒಂದು ಆರ್ಟಿಫಿಷಿಯಲ್ ಇರಲಿಲ್ಲ. ಇಲ್ಲಿ ಎಲ್ಲ ಆರ್ಗ್ಯಾನಿಕ್ ಆಗಿದ್ದವು. ಫ್ರೂಟ್ಸ್ ಆಯಿತು, ವೆಜಿಟೇಬಲ್ಸ್ ಆಗಿರ್ಬೋದು. ಸೊ ಇದೆಲ್ಲ ಕಾರ್ವಿಂಗ್ಸ್ ನೋಡಿರಿ, ವೆಜಿಟೇಬಲ್ ಕಾರ್ವಿಂಗ್ಸು, ಫ್ರೂಟ್ ಕಾರ್ವಿಂಗ್ಸು. ಇದ್ರ ಮೇಲೆಲ್ಲ ಕೆಲವು ಸ್ವಾಮಿ ವಿವೇಕಾನಂದದ್ದು ಆಗಿದ್ರು ರೈತರದ ಚಿತ್ರ ಆಗಿರ್ಬೋದು. ಎಷ್ಟು ನೀಟಾಗಿ ಇದು ಮಾಡಿದ್ದಾರೆ. ಇದು ನೋಡಿರಿ, ಬಿಟ್ಟಲ್ ಗಾರ್ಡ್ದು ಮೊಸಳೆ ಮಾಡಿದ್ದಾರೆ. ಇಲ್ಲಿ ಗಣೇಶ್ ಕೂಡ ಮಾಡಿದ್ದಾರೆ. ಎಲ್ಲ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ತೊಗೊಂಡು ಎಷ್ಟು ನೀಟಾಗಿ. ನಾವು ಡ್ರಾಯಿಂಗ್ ಮಾಡಬೇಕಾದ್ರೆ ಇಷ್ಟು ತುಂಬ ಕಷ್ಟ ಆಗುತ್ತೆ ಅಂಥದ್ದು. ಫ್ರೂಟ್ಸ್ ಮೇಲೆ, ವೆಜಿಟೇಬಲ್ ಮೇಲೆ ಕಾರ್ವಿಂಗ್ ಮಾಡೋದಂದ್ರೆ ನಿಜವಾಗ್ಲೂ ಇಟ್ಸ್ ಅ ಗ್ರೇಟ್ ಥಿಂಗ್ ಅಂತಲೇ ಹೇಳ್ತೀನಿ. ಆಮೇಲೆ ಇಲ್ಲಿ ನೋಡಿರಿ, ಇದು ಎಷ್ಟು ಡಿಫ್ರೆಂಟ್ ಆಗಿದೆ ನೋಡಿರಿ. ಇದು ಎಲ್ಲ ವೆರೈಟೀಸ್ ಆಫ್ ಫ್ರೂಟ್ಸು. ಇಲ್ಲಿ ನೋಡಿರಿ, ಕಾರ್ವಿಂಗ್ಸ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಕೆಲವು ಸೋಷಲ್ ಇಂಡಿಯಾ ಗೇಟ್ ಕೂಡ ಮಾಡಿದ್ದಾರೆ. ಹೂಗಳಿಂದ ಇಂಡಿಯಾ ಗೇಟ್ ಮಾಡಿದ್ದಾರೆ. ಆಮೇಲೆ ಇಲ್ಲಿ ಜೈ ಜವಾನ್ ಅಂಥೇಳಿ ಒಂದು ಕಾನ್ಸೆಪ್ಟ್ ಮಾಡಿದ್ದಾರೆ. ಆಮೇಲೆ ಇದೆಲ್ಲನೂ ರಿಯಲ್ ಫ್ಲವರ್ಸೇ, ಅಲ್ಲೇ ಅಗ್ರಿಕಲ್ಚರಲ್ಲೇ ಬೆಳೆದಿರೋಂಥ ಫ್ಲವರ್ಸ್ ನೋಡ್ರಿ. ಇದು ಎಲ್ಲ ಕಡೆಯಿಂದ ಸಪ್ಲೈ ಆಗಿ ಎಕ್ಸಿಬಿಷನ್ದಲ್ಲಿ ಇಟ್ಟಿದ್ದಾರೆ. ಇದು ನೋಡ್ರಿ ಚೈನೀಸ್ ಕ್ಯಾಬೇಜ್ ನೋಡ್ರಿ. ನಮ್ಮ ಕಡೆ ಯಾವುದು ರೌಂಡ್ ಶೇಪ್ ಇರುತ್ತೆ, ಇದು ನೋಡ್ರಿ ಯಾವ ಥರ ಇದೆ. ಆಮೇಲೆ ಎಲ್ಲ ವೆರೈಟೀಸ್ ಫ್ರೂಟ್ಸು, ವೆಜಿಟೇಬಲ್ಸು, ಇದೆಲ್ಲ ಸ್ಪೈಸಸ್ ನೋಡ್ರಿ. ಇದು ಆಮೇಲೆ ಎಲ್ಲ ನೋಡಿ ಆದಮೇಲೆ ಇಲ್ಲಿ ಸ್ವಲ್ಪ ರೆಸ್ಟ್ ಪೀರಿಯಡ್, ಇದು ಫೌಂಟೇನ್ ಎಲ್ಲ ಇದು ಮಾಡಿದ್ರೆ. ಸೊ ನೋಡ್ಕೊಂಬಂದು ಸ್ವಲ್ಪ ಮಕ್ಕಳಿಗೆ ಸ್ವಲ್ಪ ಆಟ ಆಡ್ಲಿಕ್ಕೆ ಅಂತೇಳಿ ನಾವು ಟೈಮ್ ಸ್ಪೆಂಡ್ ಮಾಡ್ಬೋದು ಇಲ್ಲಿ. ಆಮೇಲೆ ಇಲ್ಲಿ ನೋಡ್ತಕ್ಕಂಥದ್ದು ವೆರೈಟೀಸ್ ಭಾಳನೇ ಇದು. ಇದೆಲ್ಲ ಬಂದು ಹಸುಗಳು ಇದು ಸೆಕ್ಷನ್. ಇದು ಇಲ್ಲಿ ನೋಡ್ರಿ, ಇದು ವೆರೈಟೀಸ್ ಆಫ್ ಹಸುಗಳು, ಎಲ್ಲ ತಳಿಗಳದ್ದು ಹಸು ಇತ್ತು ನೋಡ್ರಿ. ನನ್ನ ಮಗ ಹೆಂಗೆ ಮಾಡ್ತಿದ್ದಾನೆ ಅವ್ರ ಜೊತೆಗೆ. ಇಲ್ಲಿ ನೋಡ್ರಿ. ಆಮೇಲೆ ಇದು ಕುರಿ, ಆಮೇಲೆ ಕೋಳಿ ಸಹ ಇತ್ತು ಇಲ್ಲಿ. ನಾಯಿ ಮರಿ, ಕೋಳಿ ಎಲ್ಲನೂ ಅವರು ಇಟ್ಟಿದ್ರು. ಆಮೇಲೆ ಇದೆಲ್ಲ ತುಂಬ ರೈತರಿಗೇ ಯೂಸ್ ಆಗುತ್ತೆ ಆಲ್ಮೋಸ್ಟ್. ಆಮೇಲೆ ಅದನ್ನು ಬಂದು ನಾವು ಪರ್ಚೇಸ್ ಕೂಡ ಮಾಡ್ಬೋದು, ಯಾವುದನ್ನು ರೈತರು ಬಂದು. ಆಮೇಲೆ ಇದೆಲ್ಲ ಮಿಷನರಿ ಸೆಕ್ಷನ್ ನೋಡಿರಿ. ಎಲ್ಲ ಕಳೆ ಕೀಳೋವಂಥದ್ದಾಗಿರ್ಬೋದು, ಕಟಾವು ಮಾಡಿರುವಂಥ ಮೆಕ್ಕೆಜೋಳ ಕಟಾವು ಮಾಡೋವಂಥದ್ದಾಗಿರ್ಬೋದು, ಎಲ್ಲ ವೆರೈಟೀಸ್ ಮಷಿನರಿ ಇಟ್ಟಿದ್ರು ಇಲ್ಲಿ. ಆಮೇಲೆ ಇದು ಬೀಜ ಘಟಕ ಅಂತ ಎಲ್ಲ ವೆರೈಟೀಸ್ ಬೀಜಗಳನ್ನು ಸಿಗ್ತವೆ ಇಲ್ಲಿ. ಫ್ರೂಟ್ಸ್ದಾಗಿರ್ಬೋದು, ಆಮೇಲೆ ಇದು ಏನಪ್ಪ ಫ್ಲವರ್ಸ್ದಾಗಿರ್ಬೋದು, ನಮಗೆಲ್ಲ ಥರದ ಬೀಜಗಳನ್ನು ನಾವು ಇಲ್ಲಿ ಪರ್ಚೇಸ್ ಮಾಡ್ಬೋದು. ಆಮೇಲೆ ಇದೆಲ್ಲ ಸ್ನ್ಯಾಕ್ಸ್ ಇಟ್ಟಿದ್ರು ಇಲ್ಲಿ. ರಾಗಿದಾಗಿರ್ಬೋದು, ಬನಾನದಾಗಿರ್ಬೋದು, ಚಿಪ್ಸ್ ಆಗಿರ್ಬೋದು. ಇದೆಲ್ಲ ನೋಡ್ರಿ, ಇದೆಲ್ಲ ಮಿಷಿನ್ ಮೋಟರ್ಗಳು. ಅಂದರೆ ನಮ್ಗೆ ರೈತರಿಗೆ ತುಂಬ ಯೂಸ್ ಆಗುತ್ತೆ. ಆಯಿತು, ಥ್ಯಾಂಕ್ ಯು ಸರ್. ಓಕೆ ಸರ್, ಥ್ಯಾಂಕ್ ಯು ನೋಡಿ. ಹಾಂ ಸರ್, ಬೆಟ್ಟದ ನಲ್ಲಿಕಾಯಿ ಪೌಡರ್ ಬನ್ನಿ ಸರ್. ಬೆಟ್ಟದ ನಲ್ಲಿಕಾಯಿ ಪೌಡರ್ ಗ್ಯಾಸ್ಟ್ರಿಕ್ಕು, BP, ಶುಗರು, ಡೈಜೆಸ್ಟ್ ಒಳ್ಳೆಯದು. ನಲ್ಲಿಕಾಯಿ ಇದು ಎಲ್ಲ ಬಂದು ಫ್ಲವರ್ ಸೀಡ್ಸ್ ನೋಡ್ರಿ. ಇದೆಲ್ಲ ಎಲ್ಲ ವೆರೈಟೀಸ್ ಆಫ್ ಫ್ಲವರ್ ಸೀಡ್ಸ್ ಇದೆ. ಆಮೇಲೆ ಇದೊಂದು ಟ್ರ್ಯಾಕ್ಟರ್ ನೋಡ್ರಿ. ಇಲ್ಲಿ ನೋಡ್ರಿ ನನ್ನ ಮಗ ಹೆಂಗೆ ಕುಂತಿದ್ದಾನೆ. ಆಮೇಲೆ ಈ ಸೆಕ್ಷನ್ ಬಂದು ರೇಷ್ಮೆ ಹುಳ, ಯಾವ ಥರ ಸ್ಟೆಪ್ ಬೈ ಸ್ಟೆಪ್ ನೋಡ್ಬೋದು ನೀವು. ಇದೆಲ್ಲ ರೇಷ್ಮೆ ಗಾರ್ಲೆಂಡ್ಸ್ ನೋಡ್ರಿ, ಹೂವು. ಅಲ್ಲಿ ಮಕ್ಳಿಗೆ ಕರ್ಕೊಂಬಂದಂತ್ರು ಇದು ನಿಜವಾಗ್ಲೂ ತುಂಬ ಹೆಲ್ಪ್ ನೋಡ್ರಿ. ಸ್ಕೂಲ್ ಕಡೆಯಿಂದ ಕರ್ಕೊಂಬಂದರೆ ಯಾವ ರೀತಿ ಹುಳಗಳಿಂದ ಹೆಂಗೆ ರೇಷ್ಮೆಯನ್ನು ತಯಾರು ಮಾಡ್ತಾರೆ ಅಂಬೋದು ಸ್ಟೆಪ್ ಬೈ ಸ್ಟೆಪ್ ಹಂತಗಳು ವೈಸ್ ಇಟ್ಟಿದ್ದಾರೆ. ಇದು ಮಕ್ಕಳಿಗಂತೂ ತುಂಬಾ ಯೂಸ್ ಆಗುತ್ತೆ. ಇದು ಥೆರಾಟಿಕಲಿಗಿನ ಇದು ಪ್ರಾಕ್ಟಿಕಲಿ ನೋಡೋದ್ರಿಂದ ಬೀಜಗಳು, ಅದರ ಮೊಟ್ಟೆಗಳು, ಇದೆಲ್ಲ ತುಂಬ ಯೂಸ್ ಆಗುತ್ತೆ. ಥ್ಯಾಂಕ್ ಯು, ಬಾಯ್.